ನಮಸ್ಕಾರ. ಕರ್ನಾಟಕ ಧರ್ಮಸ್ಥಳದ ಹತ್ಯಾಕಾಂಡ, ಎಲ್ಲರ ಮನಸ್ಸಲ್ಲೂ ಒಂದೇ ವಿಚಾರ, ಕಳೆ ಬರ ಸಿಕ್ತಾ ಸಿಕ್ಲಿಲ್ಲ, ಕಳೆ ಬರ ಸಿಕ್ಲಿಲ್ಲ ಅಂದ್ರೆ ಯಾಕೆ ಸಿಕ್ಲಿಲ್ಲ ಇವನು ಹೇಳ್ತಾ ಇರೋದು. ಈಗ ಅಲ್ಟಿಮೇಟ್ಲಿ ವಿರೋಧಿಗಳು, ಸರ್ಕಾರ ಪಕ್ಷದ ಮೂರು ಪಕ್ಷದವರು, ಶ್ರೀಮಂತರು ಎಲ್ಲರೂ ಇಚ್ಛೆನೂ ಅದೇನೇನೆ ಅಲ್ಲಿ ಏನೂ ಸಿಗಬಾರ್ದು ಅಂತ. ಬಟ್ ನನಗಿರೋ ಮಾಹಿತಿ ಪ್ರಕಾರ ಸಿಗುತ್ತೆ. ಬಟ್ ನೀವು ಕೇಳ್ಬೋದು, ನೆನ್ನೆಯಿಂದ ಇದೇ ಥರ ಹೇಳ್ತಾ ಇದ್ರಲ್ಲ ಜಗದೀಶ್ ಅವರೇ, ಸಿಗುತ್ತೆ ಅಂತ, ನೀವೇನು ಮಂತ್ರವಾದಿನ ತೋರಿಸಿ ಅಂತ. ನಾನು ತೋರಿಸೋದು ಅವಶ್ಯಕತೆ ಇಲ್ಲ. SIT ಅವರು ಆರ್ಡರ್ನ, ಈ ಬಾಡೀಸನ್ನ ಹೊರಗಡೆ ತೆಗಿಲಿಕ್ಕೆ ಯೂಸ್ ಮಾಡ್ತಾ ಇರುವಂಥ ಮೆಥಡ್ ಇದೆಯಲ್ಲ, ದಟ್ಸ್ ಕಂಪ್ಲೀಟ್ಲಿ ರಾಂಗ್. ಯಾಕೆ ಅಂತಂದ್ರೆ ನಾವೊಂದಷ್ಟು ರಿಸರ್ಚ್ ಮಾಡಿದ್ದೀವಿ. ಆ ರಿಸರ್ಚ್ನ ಅನ್ವಯ ಒಂದು ಬಾಡಿ ಪೂರ್ತಿಯಾಗಿ ಕೊಳ್ತೋಗ್ಲಿಕ್ಕೆ 5 ವರ್ಷ ಬೇಕು. 5 years ಕಂಪ್ಲೀಟ್ಲಿ ಸ್ಕೆಲಿಟನ್, 5+ years ಡಿಪೆಂಡ್ಸ್ ಆನ್ pH ವ್ಯಾಲ್ಯೂ ಆಫ್ ಸಾಯಿಲ್. ಅಂದ್ರೆ ಮಣ್ಣಿನ ಆಸಿಡ್ ಗುಣಾಂಶದ ಮೇಲೆ, ಅದನ್ನ pH ವ್ಯಾಲ್ಯೂ ಅಂತಾರೆ, ಅದ್ರ ಮೇಲೆ ಬಾಡಿ ಡಿಕೇಯಿಂಗ್ ಆಗುತ್ತೆ. ಮಿನಿಮಮ್ ಕಂಪ್ಲೀಟ್ ಆಗಿ ಸ್ಕೆಲಿಟನ್ ಆಗ್ಬೇಕಂದ್ರೆ 5+ years, 5 ವರ್ಷ ಮೇಲ್ಪಟ್ಟೆ ಕಂಪ್ಲೀಟ್ ಸ್ಕೆಲಿಟನ್ ಆಗಿರೋದು. ಜೊತೆನಲ್ಲಿ 5 ವರ್ಷಕ್ಕಿಂತ ಜಾಸ್ತಿ, ಯಾಕಂದ್ರೆ ಈತ 10 ವರ್ಷ 5 ವರ್ಷಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರೆ ಮೇಲಿನ ಮಡ್ ಪ್ರೆಷರ್ ಮತ್ತೆ ಹವಾಗುಣದ ಪ್ರೆಷರ್, ಮಳೆ, ಸತತವಾದಂತ ಮಳೆ, ಮತ್ತೆ ಮೇಲೆ ಬೀಳುವಂತ ಧೂಳು, ಇದರಿಂದ ಈ ಸ್ಕೆಲಿಟಲ್ಸ್ ಏನು ಇದೆ ಅದು ಸ್ವಲ್ಪ ಒಳಗಡೆ ಪ್ರೆಷರ್ಗೆ ಒಳಗಡೆ ಹೋಗುವಂತ ಚಾನ್ಸಸ್ ಇದೆ, ಸ್ವಲ್ಪ ಆ ಕಡೆ ಈ ಕಡೆ ಹೋಗುವಂತ ಚಾನ್ಸಸ್ ಇದೆ ಊರ್ತಿರೋ ಜಾಗದಿಂದ. ದಿಸ್ ಇಸ್ ವಾಟ್ ನಮ್ಮ ರಿಸರ್ಚ್ ಹೇಳ್ತಾ ಇದೆ. ದೆನ್ ಕಮಿಂಗ್ ಸ್ಟ್ರೈಟ್ ಟು ಪಾಯಿಂಟ್, ಹಾಗಾದ್ರೆ ಈ ಹೂತಂತ ಶವಗಳು ಯಾಕೆ ಸಿಗ್ತಾ ಇಲ್ಲ? ಸುಳ್ಳು ಹೇಳದ್ನ ಭೀಮಾ, ಸುಳ್ಳು ಹೇಳದ್ನ, ಅಥವಾ ಭೀಮನ್ನ ಯಾರಾದ್ರು ಅಶೋಕ್ ಹೇಳ್ದಂಗೆ ಯಾರೋ ಸಾಬ್ರು, ಯಾರೋ ಮುಸ್ಲಿಮ್ಸು, ಯಾರೋ ಕ್ರಿಶ್ಚಿಯನ್ಸು, ಪಕ್ಕದ ಕೇರಳ ಅವರು, ಪಕ್ಕದ ತಮಿಳ್ನಾಡವರು, ಪಕ್ಕದ ಮಹಾರಾಷ್ಟ್ರ ಅವರು ಯಾರು ಎತ್ತಿಗಿತ್ತು ಬಿಟ್ಬಿಟ್ರ ಸೂರ್ಯ ಇವನು ಹೇಳ್ದಂಗೆ, ಅಶೋಕ್ನ ಹೇಳ್ದಂಗೆ? ಖಂಡಿತವಾಗಿ ಕಾಡುವಂತ ಪ್ರಶ್ನೆ. ಸೊ ನಮಗಿರುವಂತ ಇನ್ಪುಟ್ಸು, ನಾವು ಮಾಡಿರೋಂಥ ರಿಸರ್ಚ್ ಮೇಲೆ ಎಂಟೈರ್ ಈ ಕಳೆ ಬರಗಳು ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ, ಅಲ್ಲಿ ಕಳೆ ಬರ ಇದೆ, ಕಳೆ ಬರ ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ SIT ಅವರು. ಆಮೇಲೆ ಅಲ್ಲಿರೋರು ಯಾರು ಕೂಡ ಕೆಳವರ್ಗದವರಿಲ್ಲ. ಟಾಪ್ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ಲಿ ತುಂಬಾ ಬುದ್ಧಿವಂತರಂತ ಅನ್ಕೊಂಡು ರ್ಯಾಂಕ್ ತಗೊಂಡು IPS ಆಗಿರುವಂತ ವ್ಯಕ್ತಿಗಳಿಗೆ 1000ಕ್ಕೂ ಹೆಚ್ಚು ಕಳೆ ಬರಗಳನ್ನ ಎಕ್ಸುಮೇಷನ್ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೊಟ್ರೆ ಏನ್ ಮಾಡ್ತಾರೆ ಇವರು? ಏನ್ ಮಾಡ್ತಾ ಇದ್ದಾರೆ? ದೇ ಆರ್ ಜಸ್ಟ್ ಒಂದ್ ಸೆಕೆಂಡ್. ಈ ಕಳೆ ಬರಗಳನ್ನ ನೆನ್ನೆ ನೋಡ್ಬೋದು ನೀವು, ಸಡನ್ ಆಗಿ ನೋಡಿದ್ರೆ ಒಂದು 40 ಜನ ಗುದ್ಲಿ ಪಿಕಾ, ನೆಟ್ವರ್ಕ್ ಹಾಕೋ ಡೌನ್ ಆಯ್ತು. ನೆನ್ನೆ ನೀವು ನೋಡಿರ್ಬೋದು, ಸಡನ್ ಆಗಿ ನಾವು SIT ಅವರು ಗುದ್ಲಿ ಪಿಕಾಸಿ ಹಿಡ್ಕೊಂಡು ಒಂದು ಜನ ಕರ್ಕೊಂಬಂದು ಬಿಟ್ಬಿಡ್ತಾರೆ ಅಲ್ಲಿ. ನನಗೆ ಗಾಬರಿ ಆಯ್ತು. ನಮ್ಮ ಬ್ಯಾಕ್ ಎಂಡ್ ಟೀಮ್ಗೆ ಹೇಳಿದೆ, ಏನ್ ಗುರು ಏನ್ ಮಾಡಕ್ ಕೊಟ್ಟವ್ರೆ SIT ಅವರು, ಸ್ವಲ್ಪ ವೆರಿಫೈ ಮಾಡಿ ಅಂತೇಳಿ ನಾವು ಅಲ್ಲಿನ ಸೋರ್ಸು ವೆರಿಫೈ ಮಾಡಿದ್ರಿ. ಇವರು ಗಿಡ ಉಣೋರ್ನ, ಹಳ್ಳ ಆಗಿಯವ್ರನ್ನ ಕರ್ಕೊಂಬಂದು ಎಕ್ಸುಮೇಷನ್ ಮಾಡ್ತಾ ಇದ್ದಾರೆ. ಸೊ ಆಸ್ ಪರ್ ಈ 1000ಕ್ಕೂ ಹೆಚ್ಚು ಹೆಣಗಳು, ಅದು 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, 12 ವರ್ಷ, 13 ವರ್ಷ ಹಳೆ ಹೆಣಗಳನ್ನ ತೆಗಿಬೇಕಾದ್ರೆ, ನಾನು ಆವಾಗಲೇ ಹೇಳಿದಾಗೆ ಇವೆಲ್ಲ ಆ ಊರ್ತಿರೋ ಜಾಗದಿಂದ ಇನ್ನ ಕೆಳಗಡೆ ಅಕ್ಕಪಕ್ಕ ಅರ್ದಿರುವಂತ ಪ್ರೆಷರ್ಗೆ, ಮಣ್ಣಿನ ಪ್ರೆಷರ್ಗೆ, ಮಳೆ ಪ್ರೆಷರ್ಗೆ ಸ್ವಲ್ಪ ಡಿಸ್ಲೋಕೇಟ್ ಆಗಿರುವಂತ ಚಾನ್ಸಸ್ ತುಂಬಾ ಇದೆ. ಈಗ ಒಂದು ಜಾಗದಲ್ಲಿ SIT ಅವರು ಈ ಗಿಡ ಉಣೋರ್ನ, ಗುಂಡಿ ತೆಗಿಯೋರ್ನ ಕರ್ಕೊಂಬಂದು ಅಗದ್ರೆ, ಪ್ರಿಸ್ಯೂಮಿಂಗ್ ಪಕ್ಕದಲ್ಲಿ ಇವನು ಯಾರೋ ಭೀಮಾ ಇನ್ನೊಂದು ಹೆಣ ಊತಿದ್ದಾರೆ ಅಂತಂದ್ರೆ, ಒಂದು ಇದು
ಅವತ್ತು 6 ಅಡಿಗೆ ಉಣಿದ್ರೆ ಪಾಸಿಬಲ್ 8 ಅಡಿಗೋ 9 ಅಡಿಗೋ 10 ಅಡಿಗೋ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಡ್ಯೂ ಟು ಮಡ್ ಪ್ರೆಷರ್ ಮತ್ತೆ ಪ್ರೆಷರ್ ಫ್ರಮ್ ಅಟ್ಮಾಸ್ಫಿಯರ್ ಒಳಗಡೆ ಹೋಗುವಂತ ಚಾನ್ಸಸ್ ಇದೆ. ಮಳೆ ಪ್ರತಿ ವರ್ಷ 3 ರಿಂದ 4 ತಿಂಗಳು ಮಳೆ ಬೀಳುತ್ತೆ. ಮಳೆ ಇಸ್ ಆಲ್ಸೋ ಎ ಪ್ರೆಷರ್. ನಾನು ಹೇಳ್ತಾ ಇಲ್ಲ, ಆಸ್ ಪರ್ ದ ಇನ್ಪುಟ್ಸ್ ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ವಿಜ್ಞಾನಿಗಳ ಕೆಲಸ ಮಾಡಿದಂತವರನ್ನ ನಾನು ನಮ್ಮ ಮನೆ ಪಕ್ಕದಲ್ಲೇ ಟಾಟಾ ನಗರ ಇದೆ, ಒಂದಷ್ಟು ಜನರನ್ನ ವಿಚಾರಿಸಿ ವಿ ಡಿಡ್ ಸಮ್ ಹೋಮ್ವರ್ಕ್. ಇದನ್ನ ಮಾತಾಡಕ್ ಮುಂಚೆ ಒಂದಷ್ಟು ಹೋಮ್ವರ್ಕ್ ಮಾಡಿ ಅವ್ರು ಹೇಳಿದ್ದೇನು ಅಂತಂದ್ರೆ, ಈಗ ಅವರು ಹಳ್ಳ ಆಗಿ ಅವ್ರನ್ನ ಕರ್ಕೊಂಡ್ಬಂದು ಗಿಡ ಉಣರ್ ಕರ್ಕೊಂಡ್ಬಂದು ಎಕ್ಸಿಮೇಷನ್ ಮಾಡಿದ್ರೆ ತುಂಬಾ ದೊಡ್ಡ ಡ್ಯಾಮೇಜ್ ಅನ್ನ SIT ಮಾಡ್ತಾ ಇದ್ದಾರೆ ಅಂತ. ದಿಸ್ ಇಸ್ ವಾಟ್. ಹಾಗಾದ್ರೆ ನೀವು ಕೇಳ್ಬೋದು ಎಕ್ಸಿಮೇಷನ್ ಮಾಡೋದ್ ಬದಲು ಏನ್ ಮಾಡಬೇಕು ಅಂತ. ಡೆಫಿನೆಟ್ಲಿ ದರ್ ಇಸ್ ಅ ಸೊಲ್ಯೂಷನ್. ತೋರಿಸ್ತೀನಿ ನಿಮ್ಗೆ. ಇದು ನಾನು ನಿಮಗೆ ತೋರಿಸ್ತಾ ಇರೋದು ಇಟ್ಸ್ ಎ ಬೇಸಿಕಲಿ ಗ್ರೌಂಡ್ ಡಿಟೆಕ್ಟಿಂಗ್ ರಡಾರ್ ಅಂತ. ಇದನ್ನ ಸಾಮಾನ್ಯವಾಗಿ ಡಿಫೆನ್ಸ್ ಅವರು ಬಳಸ್ತಾರೆ. ದಿಸ್ ಇಸ್ ಎ ಮತ್ತೆ ಖನಿಜ ನಮ್ಗೆ ಮೈನಿಂಗ್ ಅನ್ನ ಸ್ಕ್ಯಾನ್ ಮಾಡಕ್ಕೆ. ಈಗ ನೋಡಿ, ನೀವು ಸಾಮಾನ್ಯ ಕೇಳಬಹುದು ಆತರ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಅಂತ. 100% ಇದೆ. ಅಮೆರಿಕನ್ ಡಿಫೆನ್ಸ್ ಇದನ್ನ ಬಳಸ್ತಾರೆ. ಈ ಒಂದು ರಡಾರ್ ಸಿಸ್ಟಮ್, ಈ ಒಂದು ಐ ಥಿಂಕ್ ಡ್ರೋನ್ ಗ್ರೌಂಡ್ ಡಿಟೆಕ್ಟಿಂಗ್ ಸಿಸ್ಟಮ್ ಏನಿದೆ, ದಿಸ್ ಇಸ್ ಬೇಸಿಕಲಿ ಅ ಸ್ಕ್ಯಾನರ್, ಗ್ರೌಂಡ್ ಸ್ಕ್ಯಾನರ್. ಅಪ್ ಟು 45 ಮೀಟರ್ಸ್ ಇದು ಗ್ರೌಂಡ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಯೂಶುವಲ್ ಆಗಿ ಗಣಿ ಇಲಾಖೆಯವರು ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಬಳಿ ಇಲ್ಲ, ಡಿಫೆನ್ಸ್ ಬಳಿನೂ ಇಲ್ಲ ಇದು. ಬಟ್ ಆದರೆ ಇದನ್ನ ಬಳಸಿ SIT ಅವರು ಅಲ್ಲಿರುವ ಕಳೆ, ಎಕ್ಸಾಕ್ಟ್ಲಿ ಎಲ್ಲಿ ಕಳೆ ಬರ ಇದೆ ಆ ಒಂದು ಡೆಪ್ತ್ ಅನ್ನ, ಬ್ಲೂ ಪ್ರಿಂಟ್ ಅನ್ನ 3 ಡೈಮೆನ್ಷನ್ ಅಲ್ಲಿ ಕೊಡುತ್ತೆ. 3 ಡೈಮೆನ್ಷನ್ಸ್ ಅಲ್ಲಿ ಈ ಒಂದು ಸ್ಕ್ಯಾನರ್ ಅಲ್ಲಿ ಊತಿರುವಂತ ಕಳೆ ಬರ ಎಷ್ಟು ಅಡಿನಲ್ಲಿದೆ, ಯಾವ ಲೊಕ್ಯಾಲಿಟಿಲಿ ಇದೆ ಅಂದ್ರೆ ಹೆಚ್ಚು ಕಡಿಮೆ ನೀವು ಆ ಎಂಟೈರ್ ಆ ಏರಿಯಾನ ನೀವು ಡ್ರೋನ್ ಅಲ್ಲಿ ಸ್ಕ್ಯಾನ್ ಮಾಡಿ ಅಲ್ಲಿ ಆ ಲೊಕ್ಯಾಲಿಟಿನಲ್ಲಿ ನಾವುಗಳು SIT ಅವರು ಅಂದ್ರೆ ಇದನ್ನ ಬೇಸಿಕಲಿ ಪ್ರೊಫೆಷನಲ್ಸ್ ಈ ಎಕ್ಸಿಬಿಷನ್ ಮಾಡಬೇಕು. IPS ಅಧಿಕಾರಿಗಳು ಈ ಕೆಲಸಕ್ಕೆ ಕೈ ಹಾಕಿ ನಿಜವಾಗ್ಲೂ ಅಲ್ಲಿ ಡ್ಯಾಮೇಜ್ ಅನ್ನ ಮಾಡ್ತಾ ಇದ್ದೀರಂತ ನಮಗನ್ನಿಸ್ತಾ ಇದೆ. ಆಮೇಲೆ ಒಂದು ಸೈಂಟಿಫಿಕ್ ಅಪ್ರೋಚ್ ಅನ್ನ SIT IPS ಅಧಿಕಾರಿಗಳು ಅಳವಡಿಸ್ಕೊಳ್ಬೇಕು. ನಿಮ್ಮ ಹತ್ರ ಟೆಕ್ನಾಲಜಿ ಇಲ್ಲ, ಬೇಕಾ? ಸರ್ಕಾರದ ಪರ್ಮಿಷನ್ ತಗೊಳ್ಳಿ. ನಾನ್ ಬೇಕಾದ್ರೆ ಐ ವಿಲ್ ಗೆಟ್ ದ ಸ್ಕ್ಯಾನರ್ ಕಂಪನಿ ಸ್ಕ್ಯಾನ್ ಮಾಡ್ಸೋಣ. ನೀವೆಲ್ಲೂ ಕೂಡ ಅಗಿಸ್ಬೇಡಿ. ಅಗದ್ರೆ ಆಮೇಲೆ ಅಗಿತಾ ಇರೋರು ದೇ ಆರ್ ನಾಟ್ ಫ್ರಮ್ ಈ ಆರ್ಕಾಲಜಿಕಲಿ ಟ್ರೈನ್ಡ್ ವಿಜ್ಞಾನಿಗಳೆಲ್ಲ. ಅವರು ಗಿಡ ಉಣರ್ ಕರ್ಕೊಂಬಂದು ಹೆಣ ಕೀಳಕ್ಕೆ, ಎಕ್ಸಿಮೇಷನ್ ಮಾಡಕ್ಕೆ ಬಳಸಿದ್ರೆ ಕಳೆ ಬರ ಎಲ್ಲಿ ಸಿಗುತ್ತೆ? ಒಂದು ವೈಜ್ಞಾನಿಕವಾದಂತ ರೀತಿ ಈ ಒಂದು ಕಳೆ ಬರಗಳನ್ನ ಹೊರ ತೆಗೆಯಲು SIT ಬಳಸಬೇಕಾದಂತ ಅವಶ್ಯಕತೆ ಇದೆ. ನೀವು ಅಗದು ಇರುವಂತ ಕಳೆ ಬರಗಳನ್ನು ಡ್ಯಾಮೇಜ್ ಮಾಡ್ತೀರಾ. ಸಿಕ್ಕಿಲ್ಲ ಅಂತಂದ್ರೆ ಅದೊಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಂಡಿಯನ್ ಡಿಫೆನ್ಸ್ ಅಲ್ಲಿ ಡ್ರೋನ್ ಇಲ್ಲ. ಬಟ್ ಇಂಡಿಯನ್ ಡಿಫೆನ್ಸ್ ಅಲ್ಲಿ ಅಂಡ್ ಇಂಡಿಯಾದಲ್ಲಿ ಗ್ರೌಂಡ್ ಸ್ಕ್ಯಾನರ್ಸ್ ಇದೆ. ಮೈನಿಂಗ್ ಕಂಪನಿಗಳವರು ಗ್ರೌಂಡ್ ಅನ್ನ ಸ್ಕ್ಯಾನ್ ಮಾಡಿ ಕೆಳಗಡೆ ಹದಗೆಟ್ಟಿರುವಂತ ಮೈನಿಂಗ್ ಅನ್ನ ಡಿಟೆಕ್ಟ್ ಮಾಡಕ್ಕೆ 3 ಡೈಮೆನ್ಷನ್ ಸ್ಕ್ಯಾನರ್ಸ್ ಬಳಸ್ತಾರೆ. ಈ ಸ್ಕ್ಯಾನರ್ ಕಳೆ ಬರವನ್ನು ಸಹ, ಸ್ಕೆಲಿಟನ್ ಸಹ ಸ್ಕ್ಯಾನ್ ಮಾಡುವಂತ ಕೆಪಾಸಿಟಿ ಇದೆ. ನೀವು ದಡ್ಡರ ರೀತಿಯಲ್ಲಿ ಗುದ್ಲಿ ಕೊಟ್ಟು, ಪಿಕಾಸಿ ಕೊಟ್ಟು, ಗಿಡ ಉಣರ್ನ, ಗುಣಿ ಹೊಡೆಯೋರ್ನ ಕರ್ಕೊಂಬಂದು ಈ ಕಳೆ ಬರೋ ಅನ್ನೋ ಸೈಂಟಿಫಿಕ್ ವೈಜ್ಞಾನಿಕವಾದಂತ ಕೆಲಸಕ್ಕೆ ನೀವು ಬಳಸ್ತಾ ಇದ್ದೀರಿ ಅಂತಂದ್ರೆ ನಿಜವಾಗ್ಲೂ ನಿಮ್ಮ ಬುದ್ಧಿವಂತಿಕೆ ಮೇಲೆ ನನಗೆ ನಿಜವಾಗ್ಲೂ ಬೇಸರ ಆಗ್ತಾ ಇದೆ. ಯು ನೀಡ್ ಟು ಕಾಲ್ ಫಾರ್ ಆರ್ಕಾಲಜಿಕಲ್ ಎಕ್ಸಿಮೇಟರ್ಸ್. ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಿಮೇಟರ್ಸ್ ಇದ್ದಾರೆ. ಅವ್ರ ಬಳಿ ಸಾಕಷ್ಟು ಎಲೆಕ್ಟ್ರಾನಿಕ್ ಸಾಧನಗಳಿದೆ. ಆಮೇಲೆ ಗ್ರೌಂಡ್ ಸ್ಕ್ಯಾನರ್ಸ್ ಇಸ್ ಅವೈಲೇಬಲ್ ಇನ್ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ. ಯು ಅಪ್ಲೈ ಯುವರ್ ಮೈಂಡ್. SIT ಅವರು ನಿಮ್ಮ ಬುದ್ಧಿವಂತಿಕೆನ ಹಾಕಿ
ನೀವು ದಯಮಾಡಿ ಅಗೆಯೋದನ್ನ ಸ್ಟಾಪ್ ಮಾಡಿ, ದಯಮಾಡಿ ಡ್ಯಾಮೇಜ್ ಮಾಡಬೇಡಿ. ನೀವುಗಳು ದಡ್ಡರ ರೀತಿ ಅಲ್ಲಿರುವ ಕಳೆಬರಗಳನ್ನ ಸ್ಕ್ಯಾನ್ ಮಾಡಿ, ಪರ್ಟಿಕ್ಯುಲರ್ ಸ್ಕ್ಯಾನ್ ಮಾಡಿ, ಇಂಥ ಕಡೆನೆ ಕಳೆ ಬರ ಇದೆ ಅಂತ ಸ್ಕ್ಯಾನರು ಗ್ರೌಂಡ್ ರಿಪೋರ್ಟ್ 3 ಡೈಮೆನ್ಷನ್ ಗ್ರೌಂಡ್ ರಿಪೋರ್ಟ್ ಕೊಡುತ್ತೆ. ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಬೇಕಾದ್ರೆ ಒಂದು ಕ್ಯಾರವ್ಯಾನ್ ಬೇಕು. ದೇ ವಿಲ್ ಪುಟ್ ದ ಸರ್ವರ್, ಸ್ಕ್ಯಾನರ್ ನ ಬಿಡ್ತಾರೆ, ದ ಸ್ಕ್ಯಾನರ್ ವಿಲ್ ಡಿಟೆಕ್ಟ್. ಯಾಕೆ ಇದನ್ನ ಬಳಸ್ತಾ ಇಲ್ಲ? ಟೆಕ್ನಾಲಜಿನ SIT ಅವ್ರು ಯಾಕೆ ಬಳಸ್ತಾ ಇಲ್ಲ? ವೈ ಆರ್ ಯು ಡ್ಯಾಮೇಜಿಂಗ್? ನೀವು ಮಾಡೋ ಕೆಲಸನ ಡ್ಯಾಮೇಜ್ ಮಾಡ್ತಾ ಇದ್ದೀರಾ SIT ಅವರೇ. ವಿ ಯೂಸ್ ಟೆಕ್ನಾಲಜಿ. ನಿಮ್ಗೆ ಗೊತ್ತಿಲ್ಲ ಕೇಳಿ, ಹೇಳ್ಕೊಡ್ತೀವಿ. ಇಲ್ಲ ಆಗಲ್ಲ, ಸರ್ಕಾರ ಕೇಳಿ, ನಾನು ಎಕ್ಸಿಮೇಟ್ ಮಾಡ್ಕೊಡ್ತೀನಿ. ಐ ವಿಲ್ ಗೆಟ್ ದ ಕಂಪನಿ, ಐ ವಿಲ್ ಗೆಟ್ ದ ಪ್ರೊಫೆಷನಲ್ಸ್ ಆನ್ ಜಾಬ್. ನೀವು ಗಿಡ ಉಣೋರ್ನ, ಗುಂಡಿ ಹೊಡೆಯೋರ್ನ ಕಳೆ ಬರಕ್ಕೆ ಬಿಟ್ರೆ ಅಲ್ಲಿ ನೀವು ಮಾಡ್ತಾ ಇರೋದು ಸಾಕ್ಷ್ಯ ನಾಶ. ನಿಮ್ಗೆ ಡಿಟೆಕ್ಟ್ ಮಾಡಕ್ ಬರ್ತಾ ಇಲ್ಲ. ಇದೆಲ್ಲ ತುಂಬಾ ಸೂಕ್ಷ್ಮವಾಗಿ ಮಾಡುವಂತ ಕೆಲಸ. ಸೂಕ್ಷ್ಮವಾಗಿ ಮಾಡ್ಬೇಕಂದ್ರೆ ಸೂಕ್ಷ್ಮವಾಗಿ ಕಳೆ ಬರ ಎಲ್ಲಿದೆ, ಎಷ್ಟು ಅಡಿನಲ್ಲಿದೆ. ಇವನು 6 ಅಡಿಗೆ ಊತಿದ್ರೆ 6 ಅಡಿಗೆ ಇರಲ್ಲ, ಅದು ವರ್ಷಾನ್ಗಟ್ಲೆ ಮಳೆ ಬಿದ್ದಿರುತ್ತೆ. ಆ ಒಂದು ಸ್ಕೆಲಿಟನ್ ಇನ್ನೂ ಕೆಳಗಡೆ ಹೋಗಿರುವಂತ ಚಾನ್ಸಸ್ ಜಾಸ್ತಿ ಇದೆ. ಈ ಒಂದು ಇನ್ಪುಟ್ಸ್ ಬೇಸ್ಡ್ ಆನ್ ಮೈ ರಿಸರ್ಚ್, ವಿಜ್ಞಾನಿಗಳು ರಿಸರ್ಚ್ ಮಾಡಿ ಕೊಟ್ಟಿರುವಂತ ಇನ್ಪುಟ್ಸ್ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. SIT ಅವರು ಒಂದು ವೈಜ್ಞಾನಿಕವಾದಂತ ಸೈಂಟಿಫಿಕ್ ಅಪ್ರೋಚ್ ಅನ್ನ ಈ ಒಂದು ಕಳೆ ಬರನ ತೆಗೆಯೋದ್ರಲ್ಲಿ ಬಳಸ್ಕೊಳ್ಬೇಕಾಗಿದೆ. 1-2 ಕಳೆ ಬರ ಅಲ್ಲ. ಅವನು ಹೇಳೋ ಪ್ರಕಾರ 1000ಕ್ಕೂ ಹೆಚ್ಚು. ಅವನು ಅಷ್ಟು ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಒಂದ್ ಕಡೆ ಅಶೋಕ ಫುಲ್ಲು ಪಟಾಕಿ ಹೊಡಿಬೇಕಂತ ಸಾಯಂಕಾಲ ಕಳೆ ಬರ ಸಿಕ್ಕಿಲ್ಲ ಅಂತ. ಅಷ್ಟು ಖುಷಿ ಪಡ್ಬೇಡ ಅಶೋಕ. ನೀನ್ ತಂದಿರೋ ಪಟಾಕಿಗೆ ನಾವೇ ಬೆಂಕಿ ಇಕ್ತೀವಿ. ಯಾಕಂತಂದ್ರೆ ಅಲ್ಲಿ ಸಿಕ್ಕೇ ಸಿಗುತ್ತೆ. ಇಫ್ SIT ಹತ್ರ ಕಾಂಪಿಟೇಟಿವ್ ಟೆಕ್ನಾಲಜಿ ಇಲ್ಲ, ಸ್ಕ್ಯಾನರ್ ಇಲ್ಲ, ಸ್ಕ್ಯಾನರ್ ನ ಸರ್ಕಾರಕ್ಕೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಈ ಒಂದು ಡಿಗಿಂಗ್ ಪ್ರೋಸೆಸ್ ಅನ್ನ ಸ್ಟಾಪ್ ಮಾಡಿ, ಟೆಕ್ನಾಲಜಿನ ಬಳಸಿ ಅಲ್ಲಿರುವಂತ ಕಳೆ ಬರಗಳನ್ನ ಆ ಗುಂಡಿ ಹೊಡೆಯರು ಗಿಡ ಹೂಣರ್ ಕರ್ಕೊಂಡ್ಬಂದು ಅಲ್ಲಿ ಡ್ಯಾಮೇಜ್ ಮಾಡಬೇಡಿ. ವಿ ವಾಂಟ್ ಸ್ಪೆಸಿಫಿಕಲಿ ಇಂಥ ಕಡೆನೆ ಇಷ್ಟೇ ಆಳದಲ್ಲಿ ಸ್ಕೆಲಿಟನ್ ಇದೆ, ಕಳೆ ಬರ ಇದೆ, ಸ್ಕ್ಯಾನರ್ ಕೊಡುತ್ತೆ. ನೀವ್ಯಾಕೆ ಅಗಿಬೇಕು? ಅದೇ ಜಾಗದಲ್ಲಿ ಅಗದು ಆ ಒಂದು ಕಳೆ ಬರನ್ನ ಇನ್ ಫ್ರಂಟ್ ಆಫ್ ಮೆಡಿಕಲ್ ಟೀಮ್, ಪೋಸ್ಟ್ ಮಾರ್ಟಮ್ ಟೀಮ್, DNA ಟೀಮ್, ಫಾರೆನ್ಸಿಕ್ ಟೀಮ್ ಬಳಸಿದ್ರೆ ಆಯ್ತು. ತಲೆ ಉಪಯೋಗಿಸಿ ತಲೆ ಇಲ್ವಾ? ಶುಡ್ ಐ ಟೆಲ್ ಯು? ನಾವ್ ಹೇಳ್ಬೇಕಾ? ಅಂದ್ರೆ ಸಾಕ್ಷಿ ನಾಶನ ಆರೋಪಿ ಮಾಡಿದ್ರೆ ಬೇಡ, ನೀವೇ ಮಾಡ್ಬಿಡಿ. ನಿಮಗ್ ಗೊತ್ತು, ನೀವು ಹುಡುಕಿದ್ರೆ ಆ ಕಳೆ ಬರ ಸಿಕ್ಕಲ್ಲ, ನಿರಾಸೆ ಆಗುತ್ತೆ ಅಂತ ಸ್ಕ್ಯಾನರ್ ಬಳಸ್ಬೋದಲ್ವಾ? ಹೊಟ್ಟೆಯಲ್ಲಿರೋ ಮಗುವನ್ನ ಸ್ಕ್ಯಾನ್ ಮಾಡಿದ್ರೆ 3 ಡೈಮೆನ್ಷನ್ 2 ಡೈಮೆನ್ಷನ್ ಅಲ್ಲಿ ಕಾಣಿಸುತ್ತೆ. ಯಾಕೆ? ಲೇ ಅಶೋಕ, ಪಟಾಕಿ ತಗೊಂಬ, ಆದ್ರೆ ಹಚ್ಚೋದು ಮಾತ್ರ ನಾವೇ. ಅಶೋಕ, ನೀನ್ ಅನ್ಕೊಂಡಿದ್ಯಾ ಕಳೆ ಬರ ಸಿಕ್ಕಿಲ್ಲ ಪಟಾಕಿ ಹೊಡಿತೀವಿ ಮಗ? ಇಲ್ಲ ಮಗ, ಪಟಾಕಿ ನಿಂದು, ಹಚ್ಚೋದು ಮಾತ್ರ ನಾವೇ. ಯಾಕಂದ್ರೆ ಕಳೆ ಬರ ಸಿಕ್ಕೇ ಸಿಗುತ್ತೆ. ಪಟಾಕಿ ಅಶೋಕಂದಾದ್ರೇನೋ, ಪಟಾಕಿ ಕುಮಾರನಂದಾದ್ರೇನೋ, ಪಟಾಕಿ ಆರೋಪಿದಾದ್ರೇನೋ, ಹಚ್ಚೋರ್ ನಾವೇ ಆಗ್ಬೇಕು. ಹಚ್ತೀವಿ. ಇಲ್ಲಿ ಹೋದ ವರ್ಷ ಸತ್ತಿರುವಂತ ಹೆಣ ಅಲ್ಲ, 5 ವರ್ಷ ಬೇಕು ಒಂದು ಹೆಣ ಸ್ಕೆಲಿಟನ್ ಆಗ್ಲಿಕ್ಕೆ. ಈಗ ಆತ ಹೇಳೋ ಪ್ರಕಾರ ಕಳೆದ 20 ವರ್ಷದಿಂದ ಸಾವಿರಾರು ಹೆಣ ಊತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹಂಗಂದ್ಮೇಲೆ ಆ ಒಂದು ಸ್ಕೆಲಿಟನ್ಸ್ ಹಾಕಿರೋ ಲೊಕೇಶನ್ ದಿಂದ ಆ ಕಡೆ ಈ ಕಡೆ ಹೋಗುವಂತ ಚಾನ್ಸಸ್ ಇದೆ. ಆಮೇಲೆ 6 ಅಡಿಗೆ ಉಣಿದ್ರೆ, 7 ಅಡಿಗೆ ಉಣಿದ್ರೆ, 4 ಅಡಿಗೆ ಉಣಿದ್ರೆ, ಇನ್ನೂ ಕೆಲವೆಡೆ 10 ಅಡಿಗೆ 12 ಅಡಿಗೆ ಹೋಗಿರುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಸತತವಾಗಿ ಧರ್ಮಸ್ಥಳದಲ್ಲಿ ಮಳೆ ಬೀರೋದ್ರಿಂದ 3 ತಿಂಗಳು 4 ತಿಂಗಳು ನಾನ್ ಸ್ಟಾಪ್ ಮಳೆ ಬರೋದ್ರಿಂದ ಆ ಮಳೆ ಪ್ರೆಷರ್ಗೆ ಆ ಬಾಡಿಯ ಸ್ಕೆಲಿಟನ್ಸ್ ಕೆಳಗಡೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ನೀವು ಅದನ್ನ ಲೊಕೇಟ್ ಮಾಡಬೇಕು ಅಂದ್ರೆ ಅಗದ್ರೆ ಆಗಲ್ಲ. ಅಗದ್ರೆ ನೀವು ಡ್ಯಾಮೇಜ್ ಮಾಡ್ತಾ ಇದ್ದೀರಾ. ಸೊ ವಾಟ್ ಶುಡ್ ಬಿ ಡನ್? ಆ ಗ್ರೌಂಡ್ ಅನ್ನ, ಆ ಸೀಲ್ಡ್ ಏರಿಯಾನ ಡ್ರೋನ್ ಮೂಲಕ ಯು ವಾಂಟ್, ನಿಮ್ಗೆ ಬೇಕು ಅಂತಂದ್ರೆ 3 ದಿವಸದಲ್ಲಿ ಅಮೆರಿಕದಿಂದ ತರಿಸಬಹುದು. ದೇ ವಿಲ್ ಕಮ್ ಇನ್ ದ ಪ್ರೈವೇಟ್ ಜೆಟ್. ಆ ಕಂಪನಿಯವರು ಸ್ಕ್ಯಾನ್ ಮಾಡಿಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ, ಸ್ಕೆಲಿಟನ್ ಎಲ್ಲಿದೆ ಅಂತ ಎಕ್ಸಾಕ್ಟ್ಲಿ ಕೊಡ್ತಾರೆ, ಎಷ್ಟು ಅಡಿಲಿದೆ ಅಂತ ಕೊಡ್ತಾರೆ. ಯಾಕೆ ಟೆಕ್ನಾಲಜಿನ ಬಳಸ್ತಾ ಇಲ್ಲ? ಯಾಕೆ ರಾಂಗ್ ಮೆಸೇಜ್ ಕೊಡ್ತಾ ಇದ್ದೀರಾ ಸಮಾಜಕ್ಕೆ? SIT
ಬರೀ ಚೀಫ್ ಆಗೋದು ಇಂಪಾರ್ಟೆಂಟ್ ಅಲ್ಲ, SIT ಇದೆ ಇಂಪಾರ್ಟೆಂಟ್ ಅಲ್ಲ. ತಲೆ ಉಪಯೋಗಿಸಿ. ಯಾಕೆ ತಲೆ ಇಲ್ವಾ? IPS ಹಂಗೆ ಪಾಸ್ ಮಾಡಿದ್ರ? ಯಾರು ನಿಮ್ಮನ್ನ IPS ಅಂತ ಹೇಳಿದ್ದು? ವೈ ಕಾಂಟ್ ಯು ಯೂಸ್ ದ ಟೆಕ್ನಾಲಜಿ? ದುಡ್ಡು ಬೇಕಾ? ನಾನೇ ಕೊಡ್ತೀನಿ. ಇಲ್ಲ ನಾನೇ ಕರ್ಸ್ಲಾ? ಸರ್ಕಾರಕ್ಕಾಗಲ್ಲ, ನಾನೇ ಕರ್ಸ್ಲಾ? ಶುಡ್ ಐ ಗೆಟ್ ದ ಟೆಕ್ನಾಲಜಿ ಅಂಡ್ ಟೆಕ್ನಿಕಲ್ ಪರ್ಸನ್ ಟು ಸ್ಕ್ಯಾನ್ ದಿಸ್? ನೀವು ಪರ್ಮಿಟ್ ಮಾಡೋ ನಾನೇ ಕಳಿಸ್ತೀನಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಲ್ಲ, ಬೆಂಗಳೂರು IT ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತಾರೆ, ಟೆಕ್ನಾಲಜಿ ಹಬ್ಬು, ಮೈನಿಂಗ್. ನಾನು ಹೇಳ್ತಾರೆ ಸುಳ್ಳಲ್ಲ, ಬೇಕಾದ್ರೆ ನೋಡಿ, ಬೇಕಾದ್ರೆ ಐ ಶೋ ಯು. ಆಮೇಲೆ ಇಂಡಿಯನ್ ಡಿಫೆನ್ಸ್ ಹತ್ರ ಸಹ ಇದೆ. ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ಮೈನಿಂಗ್ ಇದು ಡ್ರೋನ್ ಸ್ಕ್ಯಾನರ್, ಇದು ಸಪರೇಟ್ ಕಂಪನಿ ಇದೆ. ಆಮೇಲೆ ಅಮೆರಿಕನ್ ಬೇಸ್ಡ್ ಕಂಪನಿ ಜೊತೆನಲ್ಲಿ ವಿ ಹ್ಯಾವ್ ಓಕೆ ಅಂಡ್ ವಿ ಹ್ಯಾವ್ ನೋಡಿ, ವಿ ಹ್ಯಾವ್ penetrating radar technology is revealing evidence, undisputable proof that crimes were committed. The remains of 215 children near the former site of a residential school. The Cowessess First Nation announced the preliminary findings of 751 unmarked graves near a former residential school. Our elders, our survivors, and friends of our survivors have told us stories that knew these burials were here. It was a part of the TRC hearings. Survivors talked about it. They were not believed. And now we have the proof. This ground penetrating radar has given us evidence. Okay, so we're looking for anything like a sewer or an electrical conduit. We're using a device called Ground Penetrating Radar, or GPR. If an Indigenous community wanted help locating unmarked graves in Quebec, they'd most likely come to this team. My name is Adrian Burke. I'm a professor of archaeology in the Department of Anthropology at Université de Montréal. My name is Jean-Christophe Ouellette. I'm a professional archaeologist at the Department of Anthropology at Université de Montréal. This kind of looks like a lawnmower, but I know it's not. Maybe you can just explain what I'm actually looking at here. Yeah, it's a very expensive lawnmower. Essentially, it has an antenna right in here, and that antenna is sending energy waves into the ground. And then you have a counter in the wheel that is essentially counting the exact distance that you're moving. And then the third element that's important is this tablet. And what this tablet does is it essentially is talking to the antenna, and it's collecting the data. So how does GPR see underground? Basically, it measures the speed at which waves travel through the ground and back to the antenna. When the waves go from one type of soil to another, or when they hit a rock or a hole dug years ago, they change speed. When all that information is plotted out on a grid, it reveals clues about what's under our feet. Essentially, it's really ideal for looking for what we call anomalies in the ground. You're seeing essentially disturbances in the ground, like if somebody excavated a shaft or a trench and then filled it back in. If, for example, in a cemetery, one says that they found with the GPR 250 burials, it's probably that they have 250 burial shafts. And yes, it is entirely possible that there is more than one individual in each of those shafts. Is there a chance that things can get missed, that you don't see everything? Yes, you can definitely miss burial shafts because generally the GPR isn't really going to pick up, for example, the actual human remains or even a coffin, and it's actually quite easy to miss those burial shafts. So just because we don't find, for example, burial shafts with the GPR doesn't mean there aren't burials there. And of course, I think it's important to listen to people's stories and their own memories. So now that you're kind of all done the surveying part, what's the next step? Well, the next step is to get in the lab or the computer to gather the data, put everything together, and we can also do some corrections with the software and look at the results on the screen.
So now what we're seeing is a view from above. You can already see those white dots. Those could be rocks that are not too big. But if we get closer to the surface, we can already see something that's quite clear and really linear and not too wide. This is probably the pipe we were talking about before. So it's a good example of what we can find with GPR. As the search for Indigenous children's graves continues, archaeologists want to send a clear message. Ground-penetrating radar is a useful tool, but it is not a replacement for first-hand knowledge. 215 ಮಕ್ಕಳನ್ನ ಒಬ್ಬ ಫಾದರ್ ಕೊಲೆ ಮಾಡಿ ರೇಪ್ ಮಾಡಿ ಕೆಟ್ಟದಾಗಿ ಬಳಸ್ಕೊಂಡು ಮುಚ್ಚಾಕಿರ್ತಾನೆ. ಅದಕ್ಕೆ ಟೆಕ್ನಾಲಜಿ ಬಳಸಿ ದೇ ವರ್ ಸಕ್ಸಸ್ಫುಲ್ ಇನ್ ರಿಮೂವಿಂಗ್ ದ ಬರಿಯಲ್ಸ್. ಇಫ್ ಎ ಫಾರಿನ್ ನ್ಯಾಷನಲ್ ಕ್ಯಾನ್ ಡೂ ಇಟ್, ಎ ಫಾರಿನ್ ಪೊಲೀಸ್ ಕ್ಯಾನ್ ಡೂ ಇಟ್, ವೈ ನಾಟ್ ಕರ್ನಾಟಕ? We call our Karnataka police as equal to Scotland police. So why not the technology has been used? Like technology ಯಾಕೆ ಬಳಸ್ತಾ ಇಲ್ಲ? You want, I'll get it. ನಾನು ತರಿಸ್ಕೊಡ್ತೀನಿ ಬೇಕಾದ್ರೆ. ಓಕೆ, ಇನ್ನೇನು ಹೇಳಬೇಕು? ಯು ವಾಂಟ್, I'll get it ಮಾರ್ಕ್ಡ್. ನೀವೇ ಎಕ್ಸುಮೇಟ್ ಮಾಡಿ. ನಾನು ಬೇಕಾದ್ರೆ ಎಲ್ಲೆಲ್ಲಿದೆ ಅಂತ ಹೇಳಿ, ಎಲ್ಲೆಲ್ಲಿ ಅವನು ಎಲ್ಲಿ ತೋರಿಸ್ತಾ ಇದ್ದಾನೋ ಆ ಸ್ಥಳದಲ್ಲಿ ಸ್ಕ್ಯಾನರ್ ಅನ್ನ ಬಳಸಿ we can detect human remains. And definitely that will be a very, very easy job. 90% ನಿಮ್ ಕೆಲಸವನ್ನ ಈಸಿ ಮಾಡುತ್ತೆ. 10% ಪ್ರೊಫೆಷನಲ್ ಎಕ್ಸುಮೇಟರ್ಸ್ ನ ಕರ್ಕೊಂಡ್ಬಂದು ಎಕ್ಸ್ಕವೇಷನ್ ಮಾಡಿ ಅದನ್ನ ಸೂಕ್ಷ್ಮ ರೀತಿಯಲ್ಲಿ ಹೊರಗಡೆ ತೆಗಿಬೇಕಾಗತ್ತೆ. ಗಿಡ ಓನರ್ನ, ಬಳ್ಳಿ ಕಟ್ ಮಾಡೋರ್ನ, ಪಾಪ ಅವ್ರನ್ನ ಕರ್ಕೊಂಡ್ಬಂದು ಈ ಕೆಲಸ ಮಾಡಿಸ್ತಿರಲ್ಲ. ಒಂದು ಪ್ರೊಫೆಷನಲ್ ಲುಕ್ ಇಲ್ವಾ SITಗೆ? ಒಂದು ಪ್ರೊಫೆಷನಲ್ ತಲೆ ಇಲ್ವಾ? 1000ಕ್ಕೂ ಹೆಚ್ಚು ನಿಮ್ಗೆ ಇಷ್ಟ ಬಂದಂಗೆ ಮಾಡಿದ್ರೆ ಏನ್ ಗತಿ? ಓಡಾಡಕ್ ಮಾತ್ರ ಎಲ್ಲ ಇಂಪೋರ್ಟೆಡ್ ಕಾರ್ ಬೇಕು, ಬಳಸೋದೆಲ್ಲ ಇಂಪೋರ್ಟೆಡ್ ಫೋನ್ 1.5-2 ಲಕ್ಷ. ಆದ್ರೆ ಕೆಲಸ ಮಾತ್ರ ತಾತನ ಕಾಲದ ಸ್ಟೋನ್ ಏಜ್ ಕೆಲಸನ ಮಾಡ್ತಾ ಇದ್ದೀರಾ ಅಲ್ಲ. ಇದೆಲ್ಲ ಇದೆ ಅಂತ ಗೊತ್ತಲ್ವಾ ನಿಮ್ಗೆ? ಬೇಕು ಅಂತಲ್ಲ ಮಾಡ್ತಾ ಇರೋದು. ಐ ಥಿಂಕ್ ದಾರಿ ತಪ್ಪಿಸ್ತಾ ಇದ್ದೀರಾ, ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಲ್ಲ. ಐ ಫೀಲ್ ಯು ಆರ್ ಟ್ರೈಂಗ್ ಟು ಐ ಥಿಂಕ್ ಮಿಸ್ಲೀಡ್ ಅಸ್. ನಮ್ಮನ್ನ ನೀವು ಮಿಸ್ಲೀಡ್ ಮಾಡುವಂತ ಎಲ್ಲ ರೀತಿಯ ನಮಗೆ ಅನ್ನಿಸ್ತಾ ಇದೆ. SIT is trying to mislead ಅಂತ ಅನ್ನಿಸ್ತಾ ಇದೆ. And if you're trying to mislead, we are not going to mislead. ನಿಮಗೆ ಬೇಕಾ ನಾನೇ ತರಿಸ್ಕೊಡ್ತೀನಿ. I will get the technology to ಧರ್ಮಸ್ಥಳ. ನಿಮ್ ಕೈಲಿ ಯೋಗ್ಯತೆ ಅಲ್ವಾ? We will get. ಯಾಕೆ? Why can't you request the government to ask for a ground scanner? ಯಾಕೆ? ಎಲ್ಲೋ ಜಾರ್ಖಂಡ್ ಅಲ್ಲಿ ಮೈನಿಂಗ್ ಇತ್ತು ಅಂತಂದ್ರೆ ಸ್ಕ್ಯಾನ್ ಮಾಡಕ್ಕೆ ಮಿಷಿನ್ ತಗೊಂಡ್ಬರ್ತೀರಾ? ಅಲ್ಲಿ ಗ್ರೌಂಡ್ ಅಲ್ಲಿ ಏನಿದೆ, ಮೈನ್ ಇದೆಯಾ ಇಲ್ಲ ಅಂತ ಯೋಚನೆ ಮಾಡ್ಲಿಕ್ಕೆ, ಈ ಬಾಡಿಗಳನ್ನ ಎಕ್ಸುಮೇಟರ್ ಮಾಡೋದಕ್ಕೆ ಆ ಗಿಡ ಓನರ್ನ, ಆ ಗಿಡ ಕಟ್ ಮಾಡೋ ಹುಡುಗರು ಕರ್ಕೊಂಡ್ಬಂದು ವಾಟ್ ಆರ್ ಯು ಟ್ರೈಂಗ್ ಟು ಡೂ, ವಾಟ್ ಆರ್ ಯು ಟ್ರೈಂಗ್ ಟು ಪ್ರೊಜೆಕ್ಟ್? ಅಲ್ಲಿ ಕಳೆ ಬರ ಇಲ್ಲ, ಇವನು ಹೇಳ್ತಾ ಇರೋದು ಸುಳ್ಳು, ಇಷ್ಟೆಲ್ಲ ಆರೋಪ ಡಮಾರು ಅಂತ ದಿಕ್ಕ ತಪ್ಪಿಸ್ತಾ ಇರೋಂತ SIT. ವಿ ಆರ್ ನಾಟ್ ಗೋಯಿಂಗ್ ಟು ಲೀವ್ ಇಟ್. ನೀವು ಮಾಡ್ಲಿಲ್ಲ ಅಂತಂದ್ರೆ ಐ ವಿಲ್ ರಿಕ್ವೆಸ್ಟ್ ಸಂಬಡಿ ಟು ಸ್ಕ್ಯಾನ್ ಫ್ರಮ್ ಸ್ಯಾಟಲೈಟ್. ನಾನು ನಿಜವಾಗ್ಲೂ ಹೇಳ್ತೀನಿ, ಐ ವಿಲ್ ಗೆಟ್ ಇಟ್ ಡನ್ ಪ್ರೈವೇಟ್ಲಿ. ಆಮೇಲೆ ನೀವು ಮುಖ ತಗ್ಗಿಸ್ಕೊಳ್ಬೇಕಾಗತ್ತೆ. ಡೋಂಟ್ ಟ್ರೈ ಟು ಫೂಲ್ ದ ಪೀಪಲ್. ಜನರನ್ನ ಯಾವುದೇ ಕಾರಣಕ್ಕೂ ಮಿಸ್ಲೀಡ್ ಮಾಡಕ್ ಹೋಗ್ಬೇಡಿ. ನಿಮ್ ಕೈಲಿ ಎಲ್ಲ ಇದೆ, ಆದ್ರೆ ಯೂಸ್ ಮಾಡಕ್ಕೆ ಬರ್ಬೇಕಲ್ವಾ? ಯು ಆರ್ ಓನ್ಲಿ ಟ್ರೈಂಗ್ ಟು ಮಿಸ್ಲೀಡ್. ನಮ್ಗೆ ಅನ್ನಿಸ್ತಾ ಇರೋದು ಯು ಆರ್ ಓನ್ಲಿ ಟ್ರೈಂಗ್ ಟು. ಇಲ್ಲಿ ನೋಡಿ, ದ ಟೆಕ್ನಾಲಜಿ ನೇಮ್ ಅದನ್ನು ಹೇಳ್ತೀನಿ. ವಾಟ್ ಈಸ್ ದಟ್ ಟೆಕ್ನಾಲಜಿ? ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್, GPR ಅಂತ is a key technology used in by archaeology department to scan and map surfaces features without excavation. GPR ಅಂತ ಇದೆ ಟೆಕ್ನಾಲಜಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂತ. ಓಕೆ, ಏನಕ್ಕದು? ನಾನ್ ಇನ್ವೇಸಿವ್ ಸರ್ವೇಯಿಂಗ್, ಮ್ಯಾಪಿಂಗ್ subsurface features, identifying potential dig sites, assessing site potential, combining with other methods. GPR works in the emitting electromagnetic pulses in the ground and analyzing the reflections. ಅಲ್ಲ ಗುರು, ಏನ್ ಮಾಡಕ್ ಕೊಟ್ಟಿದ್ದೀರಾ ಗುರು ನೀವು? ಏನ್ ಮಾಡಕ್ ಕೊಟ್ಟಿದ್ದೀರಾ? ಇಲ್ಲಿ ನೋಡಿ, ಇದೇ ಟೆಕ್ನಾಲಜಿ. ನಾವ್ ಯಾಕೆ ಸುಳ್ಳು ಹೇಳೋಣ? ನಾನು ಅದಕ್ಕೆ ನೀವು ಸುಳ್ಳು ಅಂತ ಹೇಳ್ತೀವಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ನೋಡಿ, ಟೆಕ್ನಾಲಜಿ ಇಸ್ ಹಿಯರ್.
ಅಂಡ್ ದಿಸ್ ಇಸ್ ದ ಸ್ಕ್ಯಾನರ್. ದಿಸ್ ಇಸ್ ದ ಸ್ಕ್ಯಾನರ್. ಬಾಡಿಗೆ ಕೊಡ್ತಾರೆ. ನೀವೇನ್ ತಗೊಂಬರ್ಬೇಡಿ, ಬಾಡಿಗೆ ತಗೊಂಬರ್ರಯ್ಯ. ಇಲ್ಲ ನಾನೇ ತರಿಸ್ಲಾ, ಹೋಗ್ಲಿ ನಾನೇ ತರಿಸ್ಲಾ. ಇಲ್ಲಿ ನೋಡಿ ಗ್ರೌಂಡ್ ಅನ್ನ ಹೆಂಗ್ ಸ್ಕ್ಯಾನ್ ಮಾಡೋ, UIG ಗ್ರೌಂಡ್ ಸ್ಕ್ಯಾನರ್. ಇಲ್ಲಿ ನೋಡಿ, ನಾನು ಸುಳ್ಳು ಹೇಳ್ತಾ ಇದ್ದೀನ? ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹತ್ರ ಈ ಟೆಕ್ನಾಲಜಿ ಇದೆ. ಆಸ್ಕ್ ಫಾರ್ ಅಸಿಸ್ಟೆನ್ಸ್ ಫ್ರಮ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರಿಂದ ಅಸಿಸ್ಟೆನ್ಸ್ ಅನ್ನ ಪಡ್ಕೊಳ್ಳಿ. ಇದನ್ನ ಹೇಳ್ಕೊಡ್ಬೇಕಾ ನಿಮಗೆ? ಆಲ್ರೆಡಿ ನಮ್ಮ ಭಾರತದ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಳಿ ಈ ಟೆಕ್ನಾಲಜಿ ಇದೆ. ವೈ ಕಾಂಟ್ ಯು ರಿಕ್ವೆಸ್ಟ್? ಇನ್ನೇನ್ ಹೇಳ್ಬೇಕು ಗುರು? ಇನ್ನೇನು ಅಲ್ಲ ಗುರು, LKG ಹುಡುಗರ ತರ ಹೇಳ್ಕೊಡ್ಬೇಕಲ್ಲ ಗುರು. SIT ಇಷ್ಟು ದೊಡ್ಡ ಕೇಸನ್ನ SIT ಕೊಟ್ಬಿಟ್ಟು ನಿಮ್ಗೆ ತಲೆ ಇಲ್ಲ, ಟೆಕ್ನಾಲಜಿ ಗೊತ್ತಿಲ್ಲ, ನೀವು ಸರ್ಕಾರ ಕೇಳಲ್ಲ, ಇಲ್ಲಿ ಮಾಧ್ಯಮನ ಇಟ್ಕೊಂಡು ಗುವೆ ಕೊಂಡಿಸ್ತೀರಾ. ಅವನು 6 ಅಡಿ ಒಳಗಡೆ ಬಾಡಿ ಹಾಕಿದ್ರೆ ಸದ್ಯಕ್ಕೆ ಆ ಬಾಡಿ 6 ಅಡಿಲಿರಲ್ಲ. 5 ವರ್ಷ 6 ವರ್ಷ 7 ವರ್ಷ ಕಳೆದ್ಮೇಲೆ ಪ್ರೆಷರ್ಗೆ 10 ಅಡಿ ಒಳಗಡೆ ಹೋಗಿರ್ಬೋದು, ಅಥವಾ ಡಿಸ್ಲೊಕೇಟ್ ಆಗಿರ್ಬೋದು. ಅದನ್ನ ಅಗದು ಆ ಏರಿಯಾ ಎಲ್ಲ ಹಾಳು ಮಾಡಿ, ಆ ಏರಿಯಾ ಎಲ್ಲ ಹಾಳು ಮಾಡಿ ಸ್ಕ್ಯಾನರ್ ಬಳಸಬೇಡಿ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆ. ಐ ರಿಕ್ವೆಸ್ಟ್ ಮೊಹಂತಿ ಅವರೇ, ಪ್ರಣಬ್ ಮೊಹಂತಿ ಅವರೇ, ಐ ರಿಕ್ವೆಸ್ಟ್ ಯು ಟು ರೈಟ್ ಟು ಗವರ್ಮೆಂಟ್ ಅಂಡ್ ಆಲ್ಸೋ ರೈಟ್ ಟು ಸೆಂಡ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ದಯಮಾಡಿ ಬರೀರಿ. ಅವ್ರಿಗೆ ಹೇಳಿ, ಆಸ್ಕ್ ದೆಮ್ ಟು ಅಸಿಸ್ಟ್ ಯು ಗೈಸ್. ಏನ್ ಬೇಡ್ಕೊಬೇಕಾ? ವಾಟ್ ಈಸ್ ದಿಸ್ ಹ್ಯಾಪನಿಂಗ್ ಮಿಸ್ಟರ್? ದಯಮಾಡಿ ಕೇಸನ್ನ ದಿಕ್ಕು ತಪ್ಪಿಸಬೇಡಿ. SIT ಅವರೇ, ಟೆಕ್ನಾಲಜಿನ ಬಳಸಿ. ಐ ರಿಕ್ವೆಸ್ಟ್ ಪ್ರಣಬ್ ಮೊಹಂತಿ ಟು ಆಸ್ಕ್ ಅಸಿಸ್ಟೆನ್ಸ್ ಫ್ರಮ್ ಆರ್ಕಾಲಜಿಕಲ್. ನಮ್ಮ ಆರ್ಕಾಲಜಿಕಲ್ ಸರ್ವೇಯರ್ ಬಳಿ ಇದೆ ಇದು. ದಿಸ್ ಟೆಕ್ನಾಲಜಿ ಇಸ್ ಅವೈಲೇಬಲ್ ವಿತ್ ಈ ಗ್ರೌಂಡ್ ಸ್ಕ್ಯಾನರ್. ಆರ್ಕಾಲಜಿಕಲ್ ಸರ್ವೇಯರ್ ಬಳಿ ಇದೆ. ಪ್ಲೀಸ್ ಆಸ್ಕ್ ಅಸಿಸ್ಟೆನ್ಸ್ ಫ್ರಮ್. ಇಲ್ಲಿ ನೋಡಿ, ಯು ಕ್ಯಾನ್ ಸಿ. ನೋಡಿ, ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರ ಬಳಿ ಈ ಟೆಕ್ನಾಲಜಿ ಇದೆ. ವೈ ಕಾಂಟ್ ಯು ಟೇಕ್ ಇಟ್? ಯಾಕೆ ತಗೊಳ್ತಾ ಇಲ್ಲ? ಹಾಳು ಮಾಡ್ಬೇಕು ಅಂತಿದ್ದೀರಾ? ಹಾಳು ಮಾಡಕ್ಕೆ ಏನಾದ್ರು ಹಣ ಗಿಡ ಕೊಟ್ಟಿದ್ದಾರಾ? ಆರೋಪಿಗಳು, ಆರೋಪ ಹೊತ್ತಿರೋಂಥವ್ರು ಯಾರಾದ್ರೂ ಹಣ ಕೊಡ್ತಾ ಇದ್ದಾರಾ? ಈ ರೀತಿ ಎಲ್ಲ ಹಾಳು ಮಾಡಿ ಮಾಧ್ಯಮ ಸುವರ್ಣವನ್ನ ಹೇಳ್ತಾನೆ ಇದ್ದಾನೆ, ಯಾವ್ದು ಸಿಕ್ಕಿಲ್ಲ ರೀ ಸುಳ್ಳು ಅಂತ. ಯಾಕ ಒಂದು ನೈತಿಕತೆ ಇರುವಂತ ಕೇಸ್ಗೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇಲ್ಲ? ಟೆಕ್ನಾಲಜಿ ಯಾಕೆ ಬಳಸ್ತಾ ಇಲ್ಲ? ಪ್ಲೀಸ್ ಎಕ್ಸ್ಪ್ಲೈನ್. ಬೇಡ ಅಂದ್ರೆ ಹೇಳಿ. ನಾನೇ ಐ ವಿಲ್ ರಿಕ್ವೆಸ್ಟ್, ಐ ವಿಲ್ ಗೆಟ್ ದ ಕಂಪ್ಲೀಟ್ ಫಾರ್ ಸ್ಕ್ಯಾನಿಂಗ್. ನಾನೇ ಸ್ಕ್ಯಾನ್ ಮಾಡಿಸ್ಕೊಡ್ತೀನಿ. ಐ ವಿಲ್ ಇನ್ವೆಸ್ಟ್ ಇಫ್ ಯು ವಾಂಟೆಡ್. ನಾನೇ ಇನ್ವೆಸ್ಟ್ ಮಾಡ್ತೀನಿ. ಸರ್ಕಾರಕ್ಕೆ ನಾನೇ ಹೇಳ್ತಾ ಇದ್ದೀನಿ. ಅವರು ಮಾರ್ಕ್ ಮಾಡ್ಕೊಡ್ತಾರೆ ಎಲ್ಲಿ ಕಳೆಬರ ಇದೆ ಅಂತ. ನೀವು ಅಲ್ಲಗದ್ರೆ ಸಾಕು. ಆಮೇಲೆ ಎಷ್ಟೇ ಅಡಿನಲ್ಲಿದೆ ಅಂತ ದೇ ವಿಲ್ ಗಿವ್ ದ 3 ಡೈಮೆನ್ಷನ್ ರಿಪೋರ್ಟ್ಸ್. ಮತ್ ಏನ್ ಬೇಕು? ಯಾಕೆ ಸುಮ್ನೆ ಆ ಗಿಡ ಉಣೋರ್ನ, ನಾಟಿ ಮಾಡೋರ್ನ ಕರ್ಕೊಂಡ್ಬಂದು ಅವ್ರ ಕೈಗೆ ಸಂಖ್ಯೆ ಗುದ್ಲಿ ಕೊಟ್ಟು, ದೇ ಆರ್ ನಾಟ್ ಇವನ್ ಪ್ರೊಫೆಷನಲ್ಸ್. ತುಂಬಾ ಸೂಕ್ಷ್ಮ ನೋಡಿ. ಹೆಣ ಉಳೋದು ತುಂಬಾ ಈಸಿ. ಅದೇ ಹೆಣನ ಇನ್ವೆಸ್ಟಿಗೇಷನ್ಗೆ ವಾಪಸ್ ತೆಗಿಬೇಕು ಅಂತಂದ್ರೆ ಯು ನೀಡ್ ಪ್ರೊಫೆಷನಲ್ ಹ್ಯಾಂಡ್ಸ್. ಆ ಹೆಣ್ಣು ಮಕ್ಕಳನ್ನ ಊತಿದ್ದು ಭೀಮಾ, ಆ ಊತಕ್ಕೆ ಭೀಮಾನೇ ಸಾಕು. ಆದರೆ 5 ವರ್ಷ 10 ವರ್ಷ 7 ವರ್ಷ 8 ವರ್ಷ 9 ವರ್ಷ ಹಳೆಯ ಕಳೆ ಬರಗಳನ್ನು ತೆಗಿಲಿಕ್ಕೆ ಭೀಮಾ ಸಂಖ್ಯೆ ಗುದ್ಲಿ ಆಗಲ್ಲ. ವಿ ನೀಡ್ ಪ್ರೊಫೆಷನಲ್ ಹ್ಯಾಂಡ್ಸ್. ಓಕೆ, ಜೊತೆನಲ್ಲಿ ಇನ್ನೊಂದು ದಿಕ್ಕು ತಪ್ಪಿಸುವಂತ ಕೆಲಸ ಅಂತಂದ್ರೆ SIT ಚೀಫ್ ಬಂದ್ಬಿಟ್ಟು ಪ್ರಣಬ್ ಮೊಹಂತಿ ಅಂತ ಒಳ್ಳೆ ವ್ಯಕ್ತಿ. ಈಸ್ ದ ಓನ್ಲಿ ಜೆನ್ಯೂನ್ IPS ಆಫೀಸರ್ ನಾವು ಬಿಲೀವ್ ಮಾಡಬಹುದು. ಬಟ್ ಅವ್ರಿಗೆ ಒಂದು ಹೊಸ ಸಮಸ್ಯೆ ಮಾಡಿಟ್ಟಿದ್ದಾರೆ. ಏನು ಅಂತಂದ್ರೆ ಪ್ರಣಬ್ ಮೊಹಂತಿ ಅವರು ಇಲ್ಲಿದ್ರೆ ಈ ಕೇಸನ್ನ ಅನಲೈಸ್ ಮಾಡಿ ಆರೋಪಿಗಳಿಗೆ ತಗಲಾಕ್ಬಿಡ್ತಾರೆ ಅಂತ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಆದೇಶ ಮಾಡಿಸವ್ರೆ. ನೋಡ್ರಿ ಏನೇನ್ ಪ್ಲಾನ್ ಮಾಡ್ತಾ ಇದಾರೆ ಕೇಸನ್ನ ದಿಕ್ತಪ್ಸಕ್ಕೆ. ಪ್ರಣಬ್ ಮೊಹಂತಿ ಇಸ್ ಎ ವೆರಿ ಇಂಟಿಗ್ರೇಟೆಡ್ IPS ಆಫೀಸರ್. ನನಗೆ ಗೊತ್ತಿರೋ ಪ್ರಕಾರ, ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ಪ್ರಕಾರ, ಈಗ ಆ SIT ಚೀಫ್ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯುಟೇಷನ್, CBI ಎಕನಾಮಿಕ್ ಅಫೆನ್ಸ್ ವಿಂಗ್, ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕನಾಮಿಕ್ ಅಫೆನ್ಸ್ ವಿಂಗ್ ಇದೆ, CBI ನಲ್ಲಿ ಇದೆ. ಅಲ್ಲಿಗೆ ಡೆಪ್ಯುಟೇಷನ್ ಮಾಡಕ್ಕೆ ಇವರನ್ನ ಲಿಸ್ಟ್ ಔಟ್ ಮಾಡಿದ್ದಾರೆ. ಉದ್ದೇಶ ಇಷ್ಟೇ,
ಪ್ರಣಬ್ ಮಹಂತಿನ ಈ SIT ಇಂದ ಸೆಂಟ್ರಲ್ ಬಿಸಾಕರ್ರೆ ಈ ಒಂದು SIT ಕೇಸನ್ನ ಆರಾಮಾಗಿ ಹಳ್ಳ ಇಡಿಸ್ಬೋದು. ಓಕೆ, ಏನೋ ವಿಚಾರ ಹೇಳಿದ್ದೀನಿ. ಅವ್ರು ಮಾಡ್ತಾ ಇರುವಂತ ಕೆಲಸ ತಪ್ಪು. ಎಕ್ಸುಮೇಷನ್ಗೆ ಬಳಸ್ತಾ ಇರುವಂತ ಟೆಕ್ನಾಲಜಿ, ಬಳಸ್ತಾ ಇರುವಂತ ವ್ಯಕ್ತಿಗಳು ಅನ್ಪ್ರೊಫೆಷನಲ್. ಗಿಡ ಅವನ ಕೈಯಲ್ಲಿ ಕಳೆ ಬರನ ತೆಗಿಯಕ್ಕಾಗಲ್ಲ. ವೆರಿ ಕ್ಲಿಯರ್ ಆಯ್ತು. ಅದೊಂದು ಪಾಯಿಂಟ್. ಪ್ರಣಬ್ ಮಹಂತಿನ ಇಲ್ಲಿಂದ ಸೆಂಟ್ರಲ್ ಡೆಪ್ಯುಟೇಷನ್ ಮಾಡಿ SITನ ದಿಕ್ಕು ತಪ್ಪಿಸುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಐತೆ. ಕೇಂದ್ರ ಸರ್ಕಾರದ ಆದೇಶ ಇದು. ಓಕೆ, ಕೇಂದ್ರ ಸರ್ಕಾರ ಈ ಒಂದು ತನಿಖೆಯನ್ನು ದಿಕ್ಕು ತಪ್ಪಿಸಕ್ಕೆ ಪ್ರಣಬ್ ಮಹಂತಿನ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಆದೇಶ ಮಾಡಿದೆ. ರಾಜ್ಯ ಸರ್ಕಾರ ಯಾವುದೇ ರೀತಿಯ ಸಪೋರ್ಟ್ ಕೊಡ್ತಾ ಇಲ್ಲ. SIT ಟೀಮ್ ಅವರು ಸ್ಕ್ಯಾನರ್ಗಳು, ಗ್ರೌಂಡ್ ರಿಪೋರ್ಟಿಂಗ್ ಸ್ಕ್ಯಾನರ್ಗಳನ್ನ, ಟೆಕ್ನಾಲಜಿನ ಬಳಸಬೇಕು ಅಂತ ಅವರು ಕೂಡ ಸರ್ಕಾರಕ್ಕೆ ಹೇಳ್ತಾ ಇಲ್ಲ. ಅವ್ರ ಉದ್ದೇಶನೂ ಅಷ್ಟೇ, ಆರೋಪಿಗಳನ್ನ ಬಚಾವ್ ಮಾಡೋದು, ಆಮೇಲೆ ಮಾಧ್ಯಮಗಳಿಗೆ ಸಿಕ್ಕಿಲ್ಲ ಅಂತ ಸುಳ್ಳು ಹೇಳಿ ಎಸ್ಕೇಪ್ ಆಗೋದು. ಏನೋ ದೇ ಆರ್ ವೆರಿ ಸಕ್ಸಸ್ಫುಲ್. ಆಮೇಲೆ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ನಿಮಗೆ ಬೇಕಾ ನಾನೇ ಆ ಗ್ರೌಂಡ್ ಡಿಟೆಕ್ಟಿಂಗ್ ಸ್ಕ್ಯಾನರ್ ನ ಬೇಕಾದ್ರೆ ಆ ಕಂಪನಿಯವನ್ನ ಕಳಿಸಿನಿ, ಪ್ರೈವೇಟ್ ಕಂಪನಿನ. ಅದರ್ವೈಸ್ ಇಟ್ಸ್ ಅವೈಲೇಬಲ್ ವಿತ್ ಆರ್ಕಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಬಳಿ ಇದೆ. ನೀವು SIT ಅವರು ರಿಕ್ವೆಸ್ಟ್ ಮಾಡಿದ್ರೆ, ಸರ್ಕಾರದಿಂದ ರಿಕ್ವೆಷನ್ ಕಳಿಸಿದ್ರೆ ಅವ್ರು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅದರ್ವೈಸ್ ಇಟ್ ಈಸ್ ವಿತ್ ಅವರ್ ಇಂಡಿಯನ್ ಡಿಫೆನ್ಸ್ ಆಲ್ಸೋ. ಇಂಡಿಯನ್ ಡಿಫೆನ್ಸ್ ಬಳಿನೂ ಇದೆ. ವಾಟ್ ಎಲ್ಸ್ ಯು ವಾಂಟೆಡ್ ಯಾರ್? ನಿಮ್ ಕೆಲಸ ದರಿದ್ರ ನಾನ್ ಮಾಡ್ಬೇಕಲ್ಲ. ನಮ್ಗೆ ಅದೇ ಬೇಜಾರಾಗ್ತಾ ಇರೋದು. ಏನೋ ಮತ್ತೊಂದು ಸ್ಟೋರಿ ಹೇಳ್ತೀನಿ. ಇಟ್ಸ್ ನಾಟ್ ಎ ಸ್ಟೋರಿ, ಇಟ್ಸ್ ಅ ಫ್ಯಾಕ್ಟ್. ವ್ಯಾಟಿಕನ್ ಸಿಟಿನಲ್ಲಿ ಒಬ್ಬ ಚರ್ಚ್ ಫಾದರ್ ಇರ್ತಾನೆ. ಓಕೆ, ಅವನು ಎಷ್ಟು ದೊಡ್ಡ ಫಾದರು ಅಂತಂದ್ರೆ, ಓಕೆ, ಅವನನ್ನ ಜನ ದೇವಮಾನವ ಅಂತ ಕರಿತಾ ಇರ್ತಾರೆ. ಯಾಕೆ ದೇವಮಾನವ ಅಂತ ಕರಿತಾ ಇರ್ತಾರೆ ಅಂತಂದ್ರೆ, ಆತ ಅಲ್ಲಿ ಬರೋರ್ಗೆ ಕಾಲೇಜುಗಳನ್ನ, ಸ್ಕೂಲುಗಳನ್ನ, ಚರ್ಚಲ್ಲಿ ಕೌನ್ಸಿಲಿಂಗ್ ಅನ್ನ ಮಾಡಿ ಎಲ್ಲರಿಗೂ ಒಂದು ನಡೆದಾಡೋ ದೇವ್ರ ತರ ಆಗ್ಬಿಟ್ಟಿರ್ತಾನೆ. ಓಕೆ, ಬಟ್ ಆದರೆ ನಿಜ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ವಾಚ್ಮೆನ್ ಗೊತ್ತಿರುತ್ತೆ ಇವರು ನಡೆದಾಡೋ ದೇವಮಾನವ ಅಲ್ಲ, ಅಲ್ಲಿರುವ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ತಮ್ಮ ದೈಹಿಕ ಸುಖಕ್ಕೋಸ್ಕರ ಬಳಸ್ತಾ ಇದ್ದಾರೆ ಅಂತ. ಏನ್ ಮಾಡ್ತಾ ಇದ್ದಂತಂದ್ರೆ, ಲಕ್ಷಾಂತರ ಮಕ್ಕಳು ಆ ಚರ್ಚ್ ಫಾದರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಓದ್ತಾ ಇರ್ತಾರೆ, ಹೆಣ್ಮಕ್ಳು. ಅವರನ್ನ ಆತ ಬೇಕಾದಾಗ ವಾಚ್ಮೆನ್ ಹೇಳಿ ಕನ್ಫೆಷನ್, ಆಶೀರ್ವಾದ ಮಾಡ್ತೀವಿ ಅಂತ ಕರ್ಕೊಂಬರೋದು, ರೇಪ್ ಮಾಡೋದು. ರೇಪ್ ಮಾಡಿದ ಮೇಲೆ ಅವನಿಗೆ ವಾಚ್ಮೆನ್ ಕೊಡೋನು, ಆ ವಾಚ್ಮೆನ್ ಆ ಹೆಣ್ಮಕ್ಳನ್ನ, ಆ ಹೆಣ್ಣು ಮಗುನ ರೇಪ್ ಮಾಡೋನು. ಆಮೇಲೆ ಆ ಬರಿಯಲ್ ಗ್ರೌಂಡ್ ಅಂತ ಇತ್ತು, ದೊಡ್ಡ ಬರಿಯಲ್ ಗ್ರೌಂಡು, ಚರ್ಚು ಕಾಲೇಜ್ಗಿಂತ ಒಂದು ದೊಡ್ಡ ಬರಿಯಲ್ ಗ್ರೌಂಡ್ ಮಾಡಿದ್ದ. ಅದರಲ್ಲಿ ಊತ ಹಾಕ್ಬಿಡ್ತಾ ಇದ್ದ. ಓಕೆ, ಆಮೇಲೆ ತುಂಬಾ ದೊಡ್ಡ ಚರ್ಚು, ಲಕ್ಷಾಂತರ ಜನ ಬಂದೋಗ್ತಾರೆ ಆ ಚರ್ಚ್ಗೆ, ಕೋಟ್ಯಾಂತರ ರೂಪಾಯಿ. ಬಟ್ ಬಾಸ್ ಮಾತ್ರ ಒಬ್ಬನೇ. ಈ ಚರ್ಚ್ ಫಾದರು ದೇವಮಾನವಲ್ಲ, ಒಬ್ಬ ಫ್ರಾಡು, ಒಬ್ಬ ಕ್ರಿಮಿನಲ್, ಒಬ್ಬ ರೇಪಿಸ್ಟು ಅಂತ ಆ ಇವನಿಗೆ ವಾಚ್ಮ್ಯಾನ್ ಗೊತ್ತಿತ್ತು. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಈ ವಿಚಾರ ಪೊಲೀಸರು ಗೊತ್ತಾಗ್ಬಿಡುತ್ತೆ. ಈ ತರ ಫಾದರು ತಮ್ಮದೇ ಆದಂತ ಇನ್ಸ್ಟಿಟ್ಯೂಟ್ ಅಲ್ಲಿರುವಂತ ಹೆಣ್ಮಕ್ಕಳನ್ನ ತನ್ನ ತೀಟೆಗೆ ಕರ್ಕೊಂಬಂದು ಮಜಾ ಮಾಡಿ, ರೇಪ್ ಮಾಡಿ, ಅದನ್ನ ಈ ವಾಚ್ಮ್ಯಾನ್ ಕೈಲಿ ಊತಾಕ್ಸ್ತಾ ಇದ್ದಾರಂತ. ಪೊಲೀಸರು ಬಂದು ಕೇಳ್ತಾರೆ, ನೀವು ಈ ತರ ಮಾಡ್ತಾ ಇದ್ರೆ ನಮ್ಗೆ ಗೊತ್ತಿದೆ, ನಿಮ್ಮನ್ನ ಹೊರಡೆ ಹಾಕ್ತೀವಂತ. ಅವಾಗ ಏನ್ ಮಾಡ್ತಾನೆ ದೇವಮಾನವ, ದುಡ್ಡು ಕೊಡ್ತೀನಿ ಅಂತಾನೆ. ಪೊಲೀಸರು ಹಂಗೆಲ್ಲ ವರ್ಕೌಟ್ ಆಗಲ್ಲ ಗುರು, ಹಿಂಗೆಲ್ಲ ಈ ಸತಿ ಹಾಕ್ತೀವಿ ಅಂತಾರೆ. ಇಲ್ಲ ನಿಮ್ಗೆ ಎಷ್ಟು ಬೇಕೋ ದುಡ್ಡು ಕೊಡ್ತೀನಿ. ಸೊ ಅಲ್ಲಿನ ಜುಡಿಷಿಯಲ್ ಪೊಲೀಸರು ಅವ್ರ ಹತ್ರ ಮೂಟೆ ದುಡ್ಡು ಇಸ್ಕೊಂತಾರೆ. ಬಟ್ ಅವನು ಹೇಳ್ತಾನೆ, ಚರ್ಚ್ ಫಾದರ್ ಹೇಳ್ತಾನೆ, ಎಲ್ಲ ಓಕೆ, ಆದರೆ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ ಯಾರು? ಯಾಕೆ ಅಂತಂದ್ರೆ, ಈ ಒಂದು ರೇಪ್ ಮಾಡೋದು, ಸಾಯಿಸಾಕೋದು ನನಗೆ ಮತ್ತೆ ನನ್ನ ವಾಚ್ಮ್ಯಾನ್ಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅದನ್ನ ಹೇಳಕ್ಕಾಗಲ್ಲ ಅಂತಾರೆ. ಹೇಳಕ್ಕಾಗಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಜೈಲ್ಗೆ ಹಾಕಿ, ಐ ಆಮ್ ರೆಡಿ. ಯಾಕೆ ಅಂತಂದ್ರೆ, ಯಾರು ನಿಮ್ಗೆ ಹೇಳ್ದ ಅಂತ ನನಗೆ ಮಾಹಿತಿ ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ ದುಡ್ಡು ಕೊಟ್ಟು ವೇಸ್ಟ್. ಯಾಕಂದ್ರೆ ಇವತ್ತಲ್ಲೇ ನಾಳೆ ಮತ್ತೆ ಸಿಕ್ಕಾಕಂತೀನಿ ಅಂತಾನೆ. ಅವನು ಹೇಳ್ತಾನೆ, ಒಂದು ಟ್ರಕ್ ಆಗಲ್ಲ, 2 ಟ್ರಕ್ ಕೊಟ್ರೆ ಹೇಳ್ತೀನಿ ಅಂತ. ಇವನು 2 ಟ್ರಕ್ ದುಡ್ಡು ಕೊಡ್ತಾನೆ. 2 ಟ್ರಕ್ ದುಡ್ಡು ಕೊಟ್ಮೇಲೆ ಅವನು ಹೇಳ್ತಾನೆ, ನಮಗ್ ಮಾಹಿತಿ ಕೊಟ್ಟಿದ್ದು ನಿಮ್ಮ ಚರ್ಚ್ ಮುಂದೆ ಬೆಗ್ಗರ್ಸ್ ಇದಾರಲ್ಲ, ಆ ಬೆಗ್ಗರ್ಸು ನೀವು ರೇಪ್ ಮಾಡೋದನ್ನ, ಹೆಣ್ಮಕ್ಳನ್ನ ಕರ್ಕೊಂಬರೋದನ್ನ, ಹೂತ್ ಹಾಕೋದನ್ನ ನೋಡೋರೆ ಅಂತಾರೆ. ಥ್ಯಾಂಕ್ ಯು ಅಂತೇಳಿ 2 ಮೂಟೆ ಕಾಸು ಕೊಟ್ಟು ಆ ದೇವಮಾನವನ ಪೊಲೀಸರನ್ನ ಕಳಿಸ್ಬಿಟ್ಟು ಇವನ್ಗೆ ಹೇಳ್ತಾನೆ, ಹೋಗ ಆ ಎಲ್ಲಾ ನನ್ನ ಮಕ್ಕಳು ಭಿಕ್ಷುಕರನ್ನೆಲ್ಲ ತಕೊಂಬ ಅಂತಾನೆ. ಸರ್ ಯಾಕೆ ಸರ್, ಹುಡುಗಿರಂದ್ರೆ ಓಕೆ, ಭಿಕ್ಷುಕರು ಯಾಕೆ ಅಂತ? ಇಲ್ಲ ಮಗ, ಈ ನನ್ನ ಮಕ್ಕಳು ಭಿಕ್ಷುಕರಿದ್ದಾರಲ್ಲ, ಪೊಲೀಸವ್ರಿಗೆ ಇನ್ಫಾರ್ಮರ್ಗಳ ಕೆಲಸ ಮಾಡ್ತಾವ್ರೆ, ಹಂಗಾಗಿ ಅವ್ರನ್ನೆಲ್ಲ ಅವನೊಂದು 15 ಜನ ಇರ್ತಾರೆ, ಹೋಗಿ ತಕೊಂಬತ್ತಾರೆ. ಅವ್ರನ್ನ ಜೀವಂತವಾಗಿ
ಬಾಯಿ ಕಟ್ಟಿಬಿಟ್ಟು ಒಳಗಡೆ ಏನೋ ಗುಂಡಿ ತೆಗೆದು ಒಂದೇ ಪಿಟ್ಟಲ್ಲಿ ಹಾಕಿ ಎಲ್ಲರೂ ಮುಚ್ಚಾಕ್ಬಿಡ್ತಾರೆ, ಸತ್ತೋದ್ರು. ಓಕೆ, ಅಂದ್ರೆ 15 ದಿವಸ ಕಳೀತು, ಒಂದು 4 ಜನ ಭಿಕ್ಷುಕರು ಬರ್ತಾರೆ. ಇವನು ವಾಚ್ಮನ್ ಹೇಳ್ತಾನೆ, ಬಸೋ 4 ಜನ ಭಿಕ್ಷುಕರು ಬಂದ್ಬಿಟ್ಟವ್ರೆ, ನನ್ನ ಮಕ್ಕಳನ್ನ ಏನ್ ಮಾಡೋದು ಅಂತ. ಏನನ್ನ ಮಾಡಿ ಅವ್ರನ್ನ ಎತ್ತಾಕೊಂಬಂದು ಬಾಯಿ ಕಟ್ಟಿ ಮತ್ತೆ ಅವ್ರ ತರ ಮುಚ್ಚಾಕ್ಬಿಡು ಅಂತಾನೆ. ಬಸೋ ಡೌಟ್ ಬರ್ತದೆ ಅಂತ, ರಾತ್ರಿ ಹೊತ್ತು ಮಾಡೋ ಅಂತಾನೆ. ಹಿಂಗೆ 4 ಜನ ಎತ್ತಾಕೊಂಬಂದು ಒಂದೇ ಗುಡ್ಡಿಲಿ ಹಾಕಿ ಮುಚ್ಚಾಕ್ಬಿಡ್ತಾರೆ. ಆಮೇಲೆ ಇನ್ ಸ್ವಲ್ಪ ದಿವಸ ಬಿಟ್ಟು ಇನ್ನಿಬ್ಬರು ಬರ್ತಾರೆ, ಅವ್ರಿಗೆ ಹೇಳ್ತಾರೆ ಒಟ್ಟಾಗಿ ಇಲ್ಲಿಂದ, ಇಲ್ಲ ಅಂದ್ರೆ ಮುಗಿದು ನಿಮ್ ಕತೆ ಅಂತ. ಅವ್ರು ಹೋಗಲ್ಲ, ಅವರಿಬ್ಬರನ್ನು ಮುಚ್ಚಾಕ್ಬಿಡ್ತಾರೆ. ಆಮೇಲೆ ಅಲ್ಲಿಗೆ ಭಿಕ್ಷುಕರು ಬರೋದೇ ನಿಲ್ಸಿಬಿಡ್ತಾರೆ. ಬಂದ್ರು ಕೂಡ ಇವರಿಬ್ರು ಚರ್ಚ್ ಫಾದರು ಮತ್ತೆ ವಾಚ್ಮೆನ್ ಅವ್ರನ್ನ ಜೀವಂತವಾಗಿ ಸಮಾಧಿ ಮಾಡಿಬಿಡ್ತಾರೆ. ಸೊ ದ ಲಾಜಿಕ್ ಏನು ಅಂತಂದ್ರೆ, ಈ ಭಿಕ್ಷುಕರಿದಾರಲ್ಲ, ದೇ ಆರ್ ದ ಬಿಗ್ಗೆಸ್ಟ್ ಇನ್ಫಾರ್ಮರ್ಸ್. ಯಾವುದೇ ದೇಶದಲ್ಲಿ, ಯಾವುದೇ ರಾಜ್ಯದಲ್ಲಿ, ಯಾವುದೇ ಬೀದಿನಲ್ಲಿ ಪೊಲೀಸ್ ಅವರು ಬಳಸೋ ಅಂತ ಮ್ಯಾಕ್ಸಿಮಮ್ ಇನ್ಫಾರ್ಮರ್ಸ್ ಅಂದ್ರೆ ಭಿಕ್ಷುಕರು. ಯಾಕಂದ್ರೆ 24/7 CCTV ಅವ್ರ ಕಣ್ಣುಗಳನ್ನ ಇಟ್ಕೊಂಡು ಬೀದಿಲಿ ಇರ್ತಾರೆ. ಹಂಗಾಗಿ ಸೊ ಈಗ ಒಂದು ಲಾಜಿಕ್. ಸೊ ಆ ವ್ಯಾಟಿಕನ್ ಸಿಟಿನಲ್ಲಿ ಭಿಕ್ಷುಕರನ್ನ ಯಾಕೆ ಕೊಲ್ತಾ ಇದ್ದ ಚರ್ಚ್ ಫಾದರು ಅಂದ್ರೆ ಪೊಲೀಸ್ ಅವ್ರಿಗೆ ಅವರೇ ಇನ್ಫಾರ್ಮ್ ಮಾಡ್ತಾ ಇದ್ರು. ಕಮಿಂಗ್ ಬ್ಯಾಕ್ ಟು ಧರ್ಮಸ್ಥಳ, ಭಿಕ್ಷುಕರೇ ಇಲ್ಲ. ಯಾಕೆ? ನನ್ನ ಪ್ರಶ್ನೆ ಇದು. ಭಿಕ್ಷುಕರೇ ಇಲ್ಲ ಧರ್ಮಸ್ಥಳದಲ್ಲಿ, ಯಾಕೆ? ನಾನೇನು ಹೇಳ್ತಾ ಇಲ್ಲಪ್ಪ. ನಾನು ವ್ಯಾಟಿಕನ್ ಸಿಟಿಯ ಭಿಕ್ಷುಕರ ಕತೆ ಹೇಳಿದೆ, ಧರ್ಮಸ್ಥಳದಲ್ಲಿ ಭಿಕ್ಷುಕರಿಲ್ಲ, ಯಾಕೆ? ಯೋಚನೆ ಮಾಡಿ ಅಂತ ಹೇಳುತ್ತಾ ತಪ್ಸು ಜಗಣ ಏನೇ ಆಗ್ಲಿ ಇವತ್ತು ನೋಡೇ ಬಿಡೋಣ. ಗುರು ಸಿದ್ದರಾಮಯ್ಯನ ಕೈಲಿ ತರ್ಸಿ ಅಂತೇಳಿ ನನಗೆ ಅಫಿಷಿಯಲ್ ಆಗಿ ತರ್ಸಿ ಅಸಿಸ್ಟ್ ಮಾಡಿ ಅಂತೇಳಿ ನಾನು ತರ್ಸಿಲ್ಲ ಅಂತಂದ್ರೆ ನಾನು ಇನ್ಮೇಲೆ ಲೈವೇ ಮಾಡಲ್ಲ. ಐ ವಿಲ್ ಗೆಟ್ ದ ಅಸಿಸ್ಟೆನ್ಸ್. ನನಗೆ ನಿಮ್ಗೆ ಎಷ್ಟು ಜನಕ್ಕೆ ಸೀರಿಯಸ್ ಆಗಿದೆ ಗೊತ್ತಿಲ್ಲ. ನನಗೆ ಈ ಕಳೆ ಬರನ ಹೊರ ತೆಗೆಯೋದು ತುಂಬಾ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಅ ಮ್ಯಾಟರ್ ಆಫ್ ನನಗೇನು ಸಕ್ಸಸ್ ಅಂತದಿಲ್ಲ, ಅಥವಾ ನಮ್ಮವ್ರು ಯಾರೋ ಅಲ್ಲಿ ತೀರ್ಕೊಂಡು ಇಲ್ಲ. ಬಟ್ ವಿ ವಾಂಟ್ ಟು ಗೆಟ್ ಸಕ್ಸಸ್ಫುಲ್. ಜನರ ನಂಬಿಕೆ, ಭೀಮಾ ತೋರಿಸಂತ ಆ ಒಂದು ಕಳೆ ಬರ, ಆಮೇಲೆ ನಮಗಿರುವಂತ ಡೌಟು, ಈ ಧರ್ಮಸ್ಥಳದ ಮೇಲೆ ಇರುವಂತ ಆರೋಪ, ಎಲ್ಲದಕ್ಕೊಂದು ಮುಕ್ತಾಯ ಆಡಬೇಕಾಗಿದೆ. ಹಾಗಾಗಿ ಇದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿಸ್ಲೇಬೇಕಾಗಿದೆ. ಅಂಡ್ ಕಮಿಂಗ್ ಬ್ಯಾಕ್ ಟು ವ್ಯಾಟಿಕನ್ ಸಿಟಿಯ ಓಡಾಡುವ ಮಾನವ ಭಿಕ್ಷುಕರನ್ನ ಕೊಂದು ಮುಚ್ತಾ ಇದ್ದ. ಹಿ ವಾಸ್ ನಾಟ್ ಓನ್ಲಿ ರೇಪಿಂಗ್ ದ ಗರ್ಲ್ ಸ್ಟೂಡೆಂಟ್ಸ್ ಅಂಡ್ ಕಿಲ್ಲಿಂಗ್ ದೆಮ್. ಅವರನ್ನ ಬರೀ ರೇಪ್ ಮಾಡಿ ಮುಚ್ತಾಗ್ತಾ ಇರ್ಲಿಲ್ಲ, ಅಲ್ಲಿರುವಂತ ಭಿಕ್ಷುಕರನ್ನು ಬಿಡ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಭಿಕ್ಷುಕರು ಪೊಲೀಸರಿಗೆ ಇನ್ಫಾರ್ಮರ್ ಕೆಲಸ ಮಾಡ್ತಾ ಇದ್ರು. ಅದು ಭಿಕ್ಷುಕರು ವ್ಯಾಟಿಕನ್ ಸಿಟಿನೇ ಅಲ್ಲ, ಭಿಕ್ಷುಕರು ಎಲ್ಲೇ ಆಗಿರ್ಬೋದು, ಭಾರತ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಈವನ್ ಧರ್ಮಸ್ಥಳ ಆಗಿರ್ಬೋದು, ಭಿಕ್ಷುಕರು ಇನ್ಫಾರ್ಮರ್ಸೇ. ಆದ್ರೆ ಧರ್ಮಸ್ಥಳದಲ್ಲಿ ಭಿಕ್ಷುಕರು ಇಲ್ಲ. ಯೋಚನೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಲವ್ ಯು ಆಲ್.